ವಿಷಯಕ್ಕೆ ಬಂದರೆ ಎಲ್ಲರೂ ಹೆಚ್ಚು ಇಷ್ಟಪಡುವ ಹಣ್ಣು ಕಲ್ಲಂಗಡಿ. ಬಿಸಿಲಿನ ತಾಪದಿಂದ ಬೇಸತ್ತು ಹೋದ ದೇಹಕ್ಕೆ ಇದು ತಂಪು ನೀಡುತ್ತದೆ, ಜೊತೆಗೆ ದೇಹದಲ್ಲಿ ನೀರಿನ ಕೊರತೆಯನ್ನು ತುಂಬಲು ಸಹಾಯ ಮಾಡುತ್ತದೆ. ಕಲ್ಲಂಗಡಿಯಲ್ಲಿ ಸುಮಾರು 90% ನೀರಿನ ಅಂಶವಿದೆ. ಅದರಿಂದ ದೇಹ ಹೈಡ್ರೇಟ್ ಆಗಿ ಉಳಿಯುತ್ತದೆ ಮತ್ತು ಡಿಹೈಡ್ರೇಷನ್ ಸಮಸ್ಯೆಯಿಂದ ರಕ್ಷಿಸುತ್ತದೆ. ಇದು ಕೇವಲ ದೇಹಕ್ಕೆ ತಂಪು ನೀಡುವುದಷ್ಟೇ ಅಲ್ಲ, ಕಿಡ್ನಿಗಳ ಕಾರ್ಯಕ್ಷಮತೆಗೆ ಕೂಡ ಸಹಾಯ ಮಾಡುತ್ತದೆ. ಆರೋಗ್ಯ ತಜ್ಞರ ಪ್ರಕಾರ ಮಿತ ಪ್ರಮಾಣದಲ್ಲಿ ಕಲ್ಲಂಗಡಿ ತಿನ್ನುವುದು ಕಿಡ್ನಿಗೆ ಹಾನಿಕರಕವಲ್ಲ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ ಹಾಗೂ ಅಮಿನೋ ಆಮ್ಲಗಳು ಇದ್ದು ದೇಹದ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ. ಈ ಪೋಷಕಾಂಶಗಳು ದೇಹವನ್ನು ಆರೋಗ್ಯಕರವಾಗಿ ಇಡಲು ಸಹಕಾರಿಯಾಗಿದೆ. ಆದರೆ ಕಿಡ್ನಿ ಸಮಸ್ಯೆ ಇರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ವೈದ್ಯರ ಸಲಹೆ ಪಡೆದು ಮಾತ್ರ ಕಲ್ಲಂಗಡಿಯನ್ನು ಸೇವಿಸಬೇಕು. ಯಾಕೆಂದರೆ ಕೆಲವರಿಗೆ ಪೊಟ್ಯಾಷಿಯಂ ಪ್ರಮಾಣ ನಿಯಂತ್ರಣ ಮುಖ್ಯವಾಗಿರಬಹುದು. ಹೆಚ್ಚಿನವರು ಕಲ್ಲಂಗಡಿ ಕಿಡ್ನಿಯನ್ನು ಡಿಟ್ಯಾಚ್ ಮಾಡುತ್ತದೆ ಎಂದು ನಂಬುತ್ತಾರೆ, ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ವೈದ್ಯಕೀಯವಾಗಿ ನೋಡಿದರೆ ನಮ್ಮ ಕಿಡ್ನಿಗಳು ಸ್ವತಃ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಸಾಮರ್ಥ್ಯ ಹೊಂದಿವೆ. ಆದರೆ ಕಲ್ಲಂಗಡಿ ಹಣ್ಣು ಕೇವಲ ದೇಹಕ್ಕೆ ನೀರು ಒದಗಿಸಿ ಹೈಡ್ರೇಷನ್ ಕಾಪಾಡಲು ಸಹಾಯ ಮಾಡುತ್ತದೆ. ಅತಿಯಾಗಿ ಸೇವನೆ ಮಾಡಬಾರದು. ವಿಶೇಷವಾಗಿ ಮಧುಮೇಹ ಇರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು, ಏಕೆಂದರೆ ಕಲ್ಲಂಗಡಿಯಲ್ಲಿ ಸಹಜ ಸಕ್ಕರೆ ಇದ್ದು ಅದು ರಕ್ತದ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ಆದ್ದರಿಂದ ಮಿತ ಪ್ರಮಾಣದಲ್ಲಿ ಕಲ್ಲಂಗಡಿ ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಿ. ಬೇಸಿಗೆಯಲ್ಲಿ ಇದು ಒಳ್ಳೆಯ ಮತ್ತು ತಂಪಾದ ಆಯ್ಕೆ, ಆದರೆ ಜಾಗ್ರತೆ ಅವಶ್ಯಕ. ಧನ್ಯವಾದಗಳು.